ಫ್ರೆಂಡ್ಸ್, ಅಲ್ಲಿರೋ ಮೇಲ್ಗಡೆ ಇರೋದು ಫುಲ್ಲು 100 ಶೀಟು ಹಾಕ್ತಾರಂತೆ. ಎಷ್ಟು ಬರುತ್ತೆ ವೆಯ್ಟ್ ಕೇಳಬೇಕು, ಕೇಳೋಣ ಬನ್ನಿ. ಇದು ವೀರಭದ್ರನಗರ ಸಿಗ್ನಲ್ ಫ್ಲೈಓವರ್ ಹೊಸದಾಗಿ ಓಪನ್ ಆಗೈತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಇವತ್ತು ದಿನಾಂಕ 13/11/25 ಬೆಳಿಗ್ಗೆ 6:30 ಡ್ಯೂಟಿ ಆನ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಆರ್ಡ್ರು ಇನ್ನೂ ಯಾವುದು ಬಂದಿಲ್ಲ. 15 ನಿಮಿಷ ಆಯಿತು ಆನ್ ಮಾಡಿ. ಕುಂಬ್ಳಗೂಡು ಕಡೆ ಹೋಗೋಣ. ಬೆಳಗ್ಗೆನೆ ಡೈಲಿ ಅವರು ಸ್ಟೋವರ್ ಬುಕ್ ಮಾಡ್ತಿದ್ರಲ್ಲ, ಅವರ ಬುಕ್ ಮಾಡ್ಬೋದು. ಒಂದು 7:30-8 ಗಂಟೆಗೆ ಹಂಗೆ ಹೋಗೋಣ. ಅಲ್ಲಿಗೆ ಫ್ಯಾಕ್ಟ್ರಿ ಹತ್ರನೇ ಡೈರೆಕ್ಟು ಬುಕ್ಕಿಂಗ್ ಮಾಡಿದ್ರೆ ಮಾಡಲಿ, ಡೈರೆಕ್ಟ್ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿಲ್ಲ. ಬನ್ನಿ ಎಲ್ಲ ಹೇಳ್ತೀನಿ ಡೀಟೇಲಾಗಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ. ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ, ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಟೈಮು 7 ಗಂಟೆ. ಕುಂಬ್ಳಗೂಡಿಗೆ ಬಂದಿದ್ದೀನಿ. ಡೈರೆಕ್ಟು ಕಂಪ್ನಿ ಹತ್ರನೇ ಬಂದ್ಬಿಟ್ಟಿದ್ದೀನಿ. ಬುಕ್ ಮಾಡ್ತಿದ್ರಲ್ಲ ಕಂಪ್ನಿ ಎದುರುಗಡೆ ಬಂದು ಕೂತ್ಕೊಬಿಟ್ಟಿದ್ದೀನಿ. ನೋಡಿ, ಅದೇ ಕಂಪ್ನಿಯ ಶೆಟ್ರು ಕಾಣ್ತಾ ಇತ್ತಲ್ಲ, ಅದು ಕಂಪ್ನಿ. ನೋಡೋಣ ಎಷ್ಟು ಗಂಟೆಗೆ ಬುಕ್ ಮಾಡ್ತಾರೆ. ಆಲ್ರೆಡಿ 7:30 ಆಯಿತು. 7 ಗಂಟೆಗೆ ಬಂದದ್ದು. ನೋಡೋಣ ಬನ್ನಿ, ಮಾಡ್ತಾರಾ ಇಲ್ವಾ ಹೆಂಗೆ ಗೊತ್ತಾಯ್ತದೆ. ಸ್ನೇಹಿತರೆ, ಬೇರೆ ಗಾಡಿ ಬಂದಿದೆ ಲೋಡಿಂಗ್ಗೆ, ಆದರೆ ಬುಕ್ಕಿಂಗ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ನನಗಂತೂ ಆರ್ಡ್ರು ಬಂದಿಲ್ಲ. ನೋಡೋಣ ಬನ್ನಿ, ಬೇರೆ ಆರ್ಡ್ರ್ ಯಾವ್ದಾರ ಬರುತ್ತೆ, ವೆಯ್ಟ್ ಮಾಡೋಣ. ರೈಸ್ ಬಾತ್ ತಿನ್ಕೊಂಡೆ. ಸ್ನೇಹಿತರೆ, ಟೈಮು 10:45 ಆಗೋಯ್ತು. ಆರ್ಡ್ರುಗಳೇ ಇಲ್ಲ. ಕುಂಬ್ಳಗೂಡಿಗೆ ಬಂದಿದ್ದು 7 ಗಂಟೆಯಲ್ಲಿ 3:15 3:45 ಅವರ್ ಆಗೋಯ್ತು. ನೋಡೋಣ ಎಷ್ಟೊತ್ತು ಬರುತ್ತೆ ಏನೋ, ವೆಯ್ಟ್ ಮಾಡೋಣ ಬನ್ನಿ. ಆರ್ಡ್ರು ಬರೋವರೆಗೂ ಕಾಫಿ ಗೀಫಿ ಕುಡ್ಕೊಂಬರೋಣ ಬನ್ನಿ. ಚಾಯ್ ಗುರು ಹತ್ರ ಹೋಗಿ ಚಾಯ್ ಕುಡ್ಕೊಂಡೆ. ಸ್ನೇಹಿತರೆ, ಟೈಮು 11 ಗಂಟೆ ಆಯಿತು. ಆರ್ಡ್ರು ಇವಾಗ ಬಂತು. ಹೋಗೋಣ ಬನ್ನಿ ಪಿಕಪ್ಗೆ. 1/2 ಕಿಲೋಮೀಟ್ರ್ ಇದೆ. ಡ್ರಾಪ್ ಇರೋದು ಸುಂಕದಕಟ್ಟೆ. 800 ಚಿಲ್ಲರೆ ಬಂದಿದೆ. ಹೋಗೋಣ ಬನ್ನಿ. ಇವ್ರು ಯಾರು ನೋಡಿ, ಬಡ ದೋಸ್ತು 407 ಬಾಡಿಗೆ ಅಂತ ಪೋರ್ಟರಲ್ಲಿ ತುಂಬಿಟ್ಟವ್ರು ಸರಿಯಾಗಿ 2 ಟನ್ನು. ಫ್ರೆಂಡ್ಸ್, ಅಲ್ಲಿರೋ ಮೇಲ್ಗಡೆ ಇರೋದು ಫುಲ್ಲು 100 ಶೀಟು ಹಾಕ್ತಾರಂತೆ. ಎಷ್ಟು ಬರುತ್ತೆ ವೆಯ್ಟ್ ಕೇಳಬೇಕು, ಕೇಳೋಣ ಬನ್ನಿ. ಫುಲ್ ತುಂಬಿಟ್ಟವ್ರೆ ಗಾಡಿ ತುಂಬ. ಅಂದರೆ 100 ಶೀಟ್ ತುಂಬವ್ರೆ. ಬೋರ್ಡು MDF 8mm. ನೋಡೋಣ ಬನ್ನಿ, ವೇಮೆಂಟ್ ಹಾಕ್ಸೋಣ. ಅವ್ರು ನೋಡಿದ್ರೆ 12 kg ಬರ್ತದೆ ಅಂತವ್ರೆ, 1200 kg ಬರ್ತದೆ ಅಂತಾರೆ. ಹಂಗೆ ಹಾಕೋ ಜಾಸ್ತಿ ಇರೋ ಹಂಗೆ ಕಾಣಿಸ್ತಾ ಇದೆ. ವೇಮೆಂಟ್ ಹಾಕಿ ನೋಡೋಣ. ನಮ್ಮ ಖಾಲಿ ಗಾಡಿ 1700 kg ಏನೋ ಐತೆ. ಅದ್ರ ಮೇಲೆ ಎಕ್ಸ್ಟ್ರಾ ಎಷ್ಟು ಬರುತ್ತೆ ನೋಡೋಣ ಬನ್ನಿ. ಜಾಸ್ತಿ ಬಂದರೆ ಬೇಕಾದ್ರೆ ಅಲ್ಲಿ ಹೋಗಿ ಅನ್ಲೋಡ್ ಆದಮೇಲೆ ಖಾಲಿ ಗಾಡಿನೂ ತೂಕ ಹಾಕಿ ಎಕ್ಸ್ಟ್ರಾ ಅಮೌಂಟ್ ಇಸ್ಕೊಳ್ಳೋಣ. ನೋಡೋಣ ಬನ್ನಿ. ಒಂದು 50 ರೂಪಾಯಿ ಹೋದರೆ ಹೋಯ್ತು. ಚೆಕ್ ಮಾಡಿಸ್ಬೋಣ. ವೇಬ್ರಿಡ್ಜ್ ಹತ್ರ ಬಂದಿದ್ದೀನಿ ನೋಡಿ. 3410 kg ಬರ್ತದೆ. ಗೈಸ್, ಸರಿಯಾಗಿ ತುಂಬಿಟ್ಟವ್ರೆ. ಓವರ್ಲೋಡು 100 ಶೀಟ್ ತುಂಬವ್ರೆ MDFನ. ಕೇಳಿದ್ರೆ 1200 kg ಅಷ್ಟೇ ಬರೋದು ಅಂದರು. ಇವಾಗ ವೇಬ್ರಿಡ್ಜಲ್ಲಿ ವೇಮೆಂಟ್ ಹಾಕಿದ್ರೆ 1700 kg ಬತ್ತದೆ. ಅಂದರೆ ಟೋಟಲ್ಲು 3410 kg ಬತ್ತದೆ. ನನ್ನ ಗಾಡಿ ಎಲ್ಲ ಸೇರಿ ಟೋಟಲ್ಲು. ಖಾಲಿ ಗಾಡಿ ನಂದಿರೋದು 1700 kg, ಲೋಡ್ ಇರೋದು 1700 kg. ಅವ್ರು ಕೇಳಿದಕ್ಕೆ 1200 kg ಅಂತ ಹೇಳಿದ್ರು. ಇವಾಗ 9 ಫೀಟ್ ರೇಟ್ ಇಸ್ಕೊಳ್ಳೋಣ ಮಾತಾಡ್ಬಿಟ್ಟು. ವೇಬ್ರಿಡ್ಜು ವೇಮೆಂಟ್ ಅಮೌಂಟ್ ಎಲ್ಲನೂ ಅವ್ರ ಹತ್ರನೇ ಇಸ್ಕೊಳ್ಳೋಣ ಬನ್ನಿ, ಹೋಗೋಣ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡೋರೆ. ಎಕ್ಸ್ಟ್ರಾ ಮಾತಾಡಿದ್ದೀನಿ, 300 ರೂಪಾಯಿ ಮಾತಾಡ್ತೀನಿ ಕೊಡ್ತೀನಿ ಅಂತ ಹೇಳೋರೆ. ಸ್ನೇಹಿತರೆ, ಟೋಟಲ್ಲು 835 ರೂಪಾಯಿ ಬಂದಿತ್ತು. ಎಕ್ಸ್ಟ್ರಾ 300 ರೂಪಾಯಿ, 1135 ರೂಪಾಯಿ ಕೊಡ್ತಾರೆ. 40 ರೂಪಾಯಿ ವೇಮೆಂಟ್ 40 ರೂಪಾಯಿ ಕಳೆದ್ರೆ ಇನ್ನು 260 ರೂಪಾಯಿ ಎಕ್ಸ್ಟ್ರಾ ಕೊಟ್ಟವ್ರೆ. ನೋಡೋಣ ಬನ್ನಿ, ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟಾಯಿತು ಏನು. 1670 kg. ಸ್ನೇಹಿತರೆ, ಟೈಮು 2:04. ಇವಾಗ ಆರ್ಡ್ರು ಬಂದಿದೆ, 2ನೇ ಆರ್ಡ್ರು. ಪಿಕಪ್ಗೆ ಹೋಗೋಣ. ಪಿಕಪ್ಪು 2.5 ಕಿಲೋಮೀಟ್ರ್ ಇದೆ. ಡ್ರಾಪ್ ಇರೋದು ಬನಶಂಕರಿಗೆ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಪಿಕಪ್ ಲೊಕೇಶನ್ಗೆ ಬಂದಿದ್ದೀನಿ. ಲೋಡಿಂಗ್ ಸ್ಟಾರ್ಟ್ ಮಾಡವ್ರೆ. ಒಳಗಡೆ ತುಂಬ ಇದೆ, ಲೋಡ್ ಮಾಡ್ತವ್ರೆ. ಇಬ್ಬರೇ ಇರೋದು, ಲೋಡಿಂಗ್ ಮಾಡ್ತವ್ರೆ. ಒಳಗಡೆಯಿಂದ ತಗೊಬಂದು ಮಾಡ್ತವ್ರೆ. ಕಂಪ್ಲೀಟ್ ಆಗಿದೆ. ಡ್ರಾಪ್ ಲೊಕೇಶನ್ನು ಪಿಕ್ ಮಾಡೋ ಹತ್ರ ಎಲ್ಲ ತೋರಿಸ್ತಾ ಇದೆ. ಹೋಗೋಣ ಬನ್ನಿ. 13 ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್ಗೆ. ಇದು ವೀರಭದ್ರನಗರ ಸಿಗ್ನಲ್ ಫ್ಲೈಓವರ್ ಹೊಸದಾಗಿ ಓಪನ್ ಆಗೈತೆ. ಸುಮಾರು ವರ್ಷಗಳಿಂದ ಕೆಲಸ ನಡೀತಾ ಇತ್ತು. ತುಂಬ ಟ್ರಾಫಿಕ್ ಆಗ್ತಾಯಿತ್ತು. ಮೇಸ್ ರೋಡ್ ಹತ್ರ ಎಲ್ಲ ನಾಯಂಡಹಳ್ಳಿ ಸಿಗ್ನಲ್ ಗಂಟೆ ಟ್ರಾಫಿಕ್ ಆಗ್ತಿತ್ತು. ಇವಾಗ ಫ್ಲೈಓವರ್ ಓಪನ್ ಆಗಿದೆ, ಟ್ರಾಫಿಕ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಟ್ರಾಫಿಕ್ಕು ಫುಲ್ ಕಮ್ಮಿ ಆಗಿದೆ ಇವಾಗ. ಸ್ನೇಹಿತರೆ, ಅನ್ಲೋಡ್ ಪಾಯಿಂಟಿಗೆ ಬಂದು ಅರ್ಧ ಗಂಟೆ ಆಯ್ತು. ಅವತ್ತು ಇನ್ನೂ ಅನ್ಲೋಡ್ ಮಾಡೋರೇ ಬಂದಿಲ್ಲ. ಇವಾಗ ಹೊರಟವರೆ ಅಂತ ಹೇಳ್ತಾರೆ. ಅದು ಎಲ್ಲಿಂದ ಹೊರಟಿದ್ದಾರೋ, ಎಲ್ಲಿ ಬರ್ತಾ ಇದ್ದಾರೋ, ಎಷ್ಟೊತ್ತಿಗೆ ಬರ್ತಾರೋ ಅಂತಲೇ ಗೊತ್ತಾಯ್ತಿಲ್ಲ.
ಆಲ್ರೆಡಿ 1 ಅವರ್ ಮೇಲಾಗಿ ಹೋಗೈತೆ. ಅಲ್ಲಿ ಇಲ್ಲಿ ಎಲ್ಲ ಒಂದು ಕಲವರ ಹತ್ತಿರ ಆಗ್ತೈತೆ. ಇದೇ ಬಿಲ್ಡಿಂಗ್ ನೋಡಿ ಮೇಲ್ಗಡೆ ಕಾಣ್ತಾ ಇರೋದು. ಅವ್ರು ಬಂದು ಇಳಿಸೋದು ಯಾವಾಗ, ನಾನು ಬೇರೆ ಬಾಡಿಗೆ ಹೊಡೆಯೋದು ಯಾವಾಗ, ಇವತ್ತು ಬಾಡಿಗೆ ಕತೆ ಅಷ್ಟೇ ಮುಗೀತು ಕತೆ ಇವತ್ತು. ಸ್ನೇಹಿತರೆ ಟೈಮು 4:42 ಅಲ್ಲ 4:50. ಇವಾಗ ಬಂದವ್ರೆ. 1 ಅವರ್ 52 ನಿಮಿಷ ಓಡೈತೆ ವೆಯ್ಟಿಂಗು. ಟೋಟಲು ವೆಯ್ಟಿಂಗ್ ಚಾರ್ಜು 37 ನಿಮಿಷ ಓಡ್ತೈತೆ. ಇವಾಗ ಬಂದವ್ರು ಅನ್ಲೋಡ್ ಮಾಡೋಕ್ಕೆ. ಬನ್ನಿ ನೋಡೋಣ. ಅನ್ಲೋಡ್ ಮಾಡ್ತಾವ್ರೆ ನೋಡಿ ಹಿಂದಗಡೆ. ಇದೇ ಬಿಲ್ಡಿಂಗು. ಒಂದು ಅರ್ಧ ಗಂಟೆ ಬೇಕು ಅನ್ಲೋಡ್ ಆಗೋಕ್ಕೆ. ಸ್ನೇಹಿತರೆ ಟೈಮು 5:30 ಆಗಿದೆ. ಇವಾಗ ಅನ್ಲೋಡ್ ಆಯಿತು. 991 ರೂಪಾಯಿ ಆಗಿತ್ತು ಟೋಟಲು. ಅಮೌಂಟ್ ಇಸ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಕಡೆ. ಟೈಮ್ 5:30 ಆಗೋಯ್ತು. ಇನ್ಯಾವುದೋ ಆರ್ಡ್ರ್ ಬರೋ ಡೌಟು. ನೋಡೋಣ, ಹೋಗ್ತಾ ಇರೋಣ. ಯಾವ್ದಾರ ಆರ್ಡ್ರ್ ಬಂದರೆ ನಾಯಂಗಡಿ ಹತ್ರ ಆರ್ಡ್ರ್ ಮಾಡೋಣ, ಇಲ್ಲಾಂದರೆ ಹೋಗೋಣ. ಬನ್ನಿ ಹೋಗ್ತಾ ಇರೋಣ. ಸ್ನೇಹಿತರೆ 58 ಕಿಲೋಮೀಟ್ರ್ ಓಡಿದೆ. ಟೈಮು 6:16. ಸ್ನೇಹಿತರೆ ಇವತ್ತು 58 ಕಿಲೋಮೀಟ್ರ್ ಓಡಿದೆ. ಒಂದು 500 ರೂಪಾಯಿ ಡೀಸೆಲ್ ಹೋಗಿರ್ತದೆ, 500 ರೂಪಾಯಿ ಖರ್ಚು, 1800 ರೂಪಾಯಿ ಬಾಡಿಗೆಯಲ್ಲಿ, 700 ರೂಪಾಯಿ ಹೋದರೆ 1100 ರೂಪಾಯಿ ಹೊಡೀತು. ಅಷ್ಟೇ ಇವತ್ತಿನ ಕತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಾಳೆ. ಓಕೆ ಬಾಯ್ ಫ್ರೆಂಡ್ಸ್.